ಅರಿವನ್ನು ಮೂಡಿಸುವಂತ ಒಂದು ಉದ್ದೇಶದ ಒಂದು ಕಾರ್ಯಕ್ರಮ ಆಗಿದೆ. ಇದರಲ್ಲಿ ಈ ದಿನ ಎರಡನೆಯ ದಿನವಾಗಿ ನಮ್ಮ ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷರು RS ಪಾಟೀಲ್ ಅವರು ಮತ್ತು ಎಲ್ಲ ಪದಾಧಿಕಾರಿಗಳು ಹಾಗೂ ಸಂಘದ ಎಲ್ಲ ಸದಸ್ಯರು ಹಾಜರಿರ್ತಾರೆ. ಹಾಗೂ ಹೆಚ್ಚಿನದಾಗಿ ಪ್ರತಿದಿನ ಬೆಳಗ್ಗೆಯಿಂದ ಸಂಜೆವರೆಗೆ ನಮ್ಮ ಜೊತೆ ಕೆಲಸ ಮಾಡುವಂಥ ನಮ್ಮ ಜಿಲ್ಲಾ ನ್ಯಾಯಾಲಯದ ಎಲ್ಲ ಸಿಬ್ಬಂದಿ ವರ್ಗದವರು ಹಾಗೂ ನನ್ನ ಎಲ್ಲ ಸಹೋದ್ಯೋಗಿ ನ್ಯಾಯಾಧೀಶರು ಸಹ ಈ ದಿನ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಹಾಗೆ ನಮ್ಮ ಜೊತೆ ಈ ದಿನ ಹೆಚ್ಚುವರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು ಸಹ ಹಾಜರಿದ್ದಾರೆ. ಎಲ್ಲರೂ ಈ ದಿನ ಸಾರ್ವಜನಿಕರಲ್ಲಿ ಈ ಒಂದು ಪ್ಲಾಸ್ಟಿಕ್ ನಿಷೇಧವನ್ನ ಜಾರಿಗೊಳಿಸಬೇಕು, ಹಾಗೆ ಪ್ಲಾಸ್ಟಿಕ್ ಬಳಕೆಯನ್ನ ಮಾಡಬಾರ್ದು, ಮರುಬಳಕೆಯಾಗುವಂತ ಪ್ಲಾಸ್ಟಿಕ್ ಅನ್ನ ಮಾತ್ರ ಬಳಕೆ ಮಾಡಿ ನಿಷೇಧಿತ ಪ್ಲಾಸ್ಟಿಕ್ ಅನ್ನ ಉದ್ದೇಶದಿಂದ ಇಚ್ಛೆಯಿಂದ ಬಿಡಬೇಕು ಅನ್ನುವಂತ ಒಂದು ಜಾಗೃತಿ ಮೂಡಿಸುವಂತ ಉದ್ದೇಶ ಹೊಂದಿದ್ದೇವೆ. ಈ ಒಂದು ಕಾರ್ಯಕ್ರಮ ಮುಂದೆ ಈ ಜಾಥಾದ ಮೂಲಕ ಒಂದು ವಾರದವರೆಗೆ ಮುಂದುವರೆದು ನಂತರ ಈಗಾಗಲೇ ನಮ್ಮ ಸದಸ್ಯ ಕಾರ್ಯದರ್ಶಿಗಳು ಹೇಳಿದಂತೆ ಮತ್ತೆ ಮುಂದುವರಿಸಿದ್ರೆ ಅದರಿಂದ ದಂಡ ವಿಧಿಸುವಂಥದ್ದು, ನಂತರ ಶಿಕ್ಷೆಯವರೆಗೆ ಪ್ರಕರಣದವರೆಗೆ ಹೋಗುವಂತ ಅವಕಾಶ ಒಂದು ಸಾಧ್ಯತೆ ಇರುತ್ತೆ. ಹಾಗಾಗಿ ಅದರ ಬಗ್ಗೆ ಜಾಗೃತಿಯನ್ನು